ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಏನು ಬಂಗಾರ ತುಂಬ ದುಬಾರಿಯಾಗಿದೆ. ಬಡವ್ರ ಮಕ್ಕಳುಗಳು ಎಲ್ಲಿ ಬಂಗಾರ ಹಾಕೊಳ್ಳೋದು ತುಂಬ ಕಷ್ಟದ. ಶ್ರೀಮಂತರಿಗೆ ಇವತ್ತು ಹೊಟ್ಟೆ ತುಂಬಿದೆ, ಬಟ್ಟೆ ಇದೆ, ಮತ್ತು ಹಾಗೆ ಬಂಗಾರ ಇದೆ. ಕೆ ಜಿಗಟ್ಟಲೆ ಇವತ್ತು ರಾಜಕಾರಣಿಗಳು ಒಂದು ಕಡೆ ಕೆ ಜಿಗಟ್ಟಲೆ ಲಾರಿಗಟ್ಟಲೆ ಶೇಖರಣೆ ಮಾಡಿದರೆ, ಶ್ರೀಮಂತರು ಒಂದು ಕಡೆ ಶೇಖರಣೆ ಮಾಡ್ತಾರೆ. ಬಡವ ಎಲ್ಲೋ ಹೋಗಬೇಕು? ಎಲ್ಲೋ ಒಂದು ಕಡೆ ಜ್ಯುವೆಲರಿಗಳು ಅಂಗಡಿಗಳು ಎಲ್ಲೋ ಒಂದು ಕಡೆ ಇವತ್ತು ತಮ್ಮ ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಈ ಆಷಾಢ ಮಾಸದಲ್ಲಿ ನಾವು ಆಷಾಢ ಮಾಸದ ಮೊದಲೇ ವಾರದಲ್ಲಿ 2000 ಒಂದು ಗ್ರಾಮ್ಗೆ ವಿನಾಯಿತಿ ಕೊಡ್ತೀವಿ, ಎರಡನೇ ಆಷಾಢದಲ್ಲಿ 3000 ಕೊಡ್ತೀವಿ, ನಾಲ್ಕನೇ ಆಷಾಢದಲ್ಲಿ 4000 ಕೊಡ್ತೀವಿ, ವಿನಾಯಿತಿ ಕೊಡ್ತೀವಿ. ಸುಮ್ಮನೆ ಅಡ್ವರ್ಟೈಸ್ಮೆಂಟು. ಬೆಳಗ್ಗೆ ಎದ್ದರೆ ನ್ಯೂಸ್ ಪೇಪರ್ ಒಳಗಡೆ ಇರುತ್ತೆ, ಆ ಜ್ಯುವೆಲರಿ ಈ ಜ್ಯುವೆಲರಿ. ನನ್ನ ಜ್ಯುವೆಲರಿಗಳ ಹೆಸರು ಹೇಳಲ್ಲ, ಸುಮಾರು ಇದೆ. ಭೀಮಾ ಜ್ಯುವೆಲರ್ಸ್ ಇದೆ, ಸಾಯಿ ಗೋಲ್ಡ್ ಇದೆ, ಮತ್ತು ಬೇಕಾದಷ್ಟು ಜ್ಯುವೆಲರಿಗಳು ಅಂಗಡಿಗಳಿದೆ. ಎಕ್ಸಾಂಪಲ್ಲು ಎಲ್ಲೋ ಒಂದು ಕಡೆ ಎಲ್ಲರೂ ಸಹ ಇವತ್ತು ಮಾರ್ಕೆಟ್ಗಳನ್ನ ಮಾಡ್ಕೋತಿದ್ದಾರೆ, ಅಂಗಡಿಗಳನ್ನ ಬೆಳೆಸ್ಕೋತಿದ್ದಾರೆ, ಜ್ಯುವೆಲರಿ ಅಂಗಡಿಗಳನ್ನ. ಇವತ್ತು ಯಾವುದೇ ಕಾರಣಕ್ಕೂ ಜ್ಯುವೆಲರಿ ಅಂಗಡಿಗಳು ಲಾಸಲ್ಲಿ ನಡೀತಿದೆಯಾ? ಇಲ್ಲ. ಇವತ್ತು ರೈತ ಬೆಳೆದಂಥ ಬೆಳೆಗೆ ಇವತ್ತು ಸೂಕ್ತ ಬೆಲೆ ಇಲ್ಲ ಅಂದರು ಜ್ಯುವೆಲರಿ ಅಂಗಡಿಗಳಿಗೆ ಅಂತೂ ಬೆಲೆ ಇದ್ದೇ ಇದೆ. ಇವತ್ತು ನ್ಯೂಸ್ ಪೇಪರ್ಗಳಲ್ಲಿ ಮನೆ ಮುಂದ್ಗಡೆ ಅಡ್ವರ್ಟೈಸ್ಮೆಂಟ್ ಪ್ರತಿಯೊಂದು ರಾಜ್ಯದಲ್ಲಾಗಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಾಗಲಿ, ಹಳ್ಳಿಗಳಲ್ಲಾಗಲಿ ಎಲ್ಲ ಒಂದು ಕಡೆ ನ್ಯೂಸ್ ಪೇಪರ್ ಒಳಗಡೆ ಹಾಕ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಗಳು ಮಾಡ್ಕೋತಾರೆ. ಎಲ್ಲ ಪುಣ್ಯಾತ್ಮ ತಾಯಿಗಳು, ತಂದೆ ತಾಯಿಗಳು ಆಸೆಯಿಂದ ಎಲ್ಲೋ ಜ್ಯುವೆಲರಿ ಅಂಗಡಿಗೆ ಮುಗಿ ಬೀಳ್ತಾರೆ. ಎಲ್ಲ ಒಂದು ಕಡೆ ಈ ಗಿಮಿಕ್ಕು. ಎಲ್ಲೋ ಒಂದು ಕೊತ್ತಂಬರಿ ಸೊಪ್ಪಿಗೆ ಲಾಭ ಇಲ್ಲದೇ ಮಾರಲ್ಲ ₹1, ಆದರೆ ಚಿನ್ನಕ್ಕೆ ಲಾಭ ಇಲ್ಲದೆ ಮಾರ್ತಾರ? ನೀವೇ ಹೇಳಿ. ಎಲ್ಲ ಒಂದು ಕಡೆ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು. ಇವತ್ತು ಗಿಮಿಕ್ಗಳು ಮಾಡಿಕೊಂಡು ಇವತ್ತು ಚಿನ್ನದ ವ್ಯಾಪಾರಿಗಳು ಶ್ರೀಮಂತರಾಗ್ತಿದ್ದಾರೆ. ಇವತ್ತು ಹಗಲು ದರೋಡೆಗೆ ಇವರು ಸಹ ಇಳಿದಿದ್ದಾರೆ. ಇವತ್ತು ಒಂದು ಕಡೆ ಟ್ಯಾಕ್ಸ್ಗಳನ್ನ ಕಟ್ಟಲ್ಲ, ಪೇಟಿಎಮ್ ಮಾಡಿಸಲ್ಲ, ಗೂಗಲ್ ಪೇ ಮಾಡಿಸಲ್ಲ, ಆದರೂ ಸಹ ಡೈರೆಕ್ಟಾಗಿ ನೇರವಾಗಿ ಹಣವನ್ನು ವಹಿವಾಟು ಮಾಡಿಕೊಂಡು ಕ್ಯಾಶ್ಲೆಸ್ ಅಂತ ಹೇಳಿ ವಹಿವಾಟು ಮಾಡ್ಕೊಂಡು ಯಾವ ಟ್ಯಾಕ್ಸ್ ಕಟ್ಟಲ್ಲ. ಅಂಥದ್ರಲ್ಲಿ ಇವತ್ತು ದೊಡ್ಡ ದೊಡ್ಡ ಸೇಟುಗಳು ಇವತ್ತು ಅತಿ ಶ್ರೀಮಂತರ ಮಟ್ಟದಲ್ಲಿ ಇವತ್ತು ರಾಜ್ಯದಲ್ಲಿ ದೇಶ ಮಟ್ಟದಲ್ಲಿ ನಿಂತಿದ್ದಾರೆ. ಎಲ್ಲ ಒಂದು ಕಡೆ ನಾನು ಯಾಕೆ ಈ ವಿಡಿಯೋ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ಒಂದು ಸಂದರ್ಭದಲ್ಲಿ ಇವರು ಕೊಡುವಂಥ ಅಡ್ವರ್ಟೈಸ್ಮೆಂಟ್ಗಳು, ಚಿನ್ನದ ವ್ಯಾಪಾರಿಗಳು ಎಲ್ಲ ಒಂದು ಕಡೆ ಜನಸಾಮಾನ್ಯರನ್ನ, ತಂದೆ ತಾಯಿಗಳನ್ನ ಎಲ್ಲ ಒಂದು ಕಡೆ ದಾರಿ ತಪ್ಪಿಸ್ತಾರೆ. ಇವರು ದಾರಿ ತಪ್ಪಿಸೋದ್ರಿಂದ ಎಲ್ಲೋ ಒಂದು ಕಡೆ ಮುಗಿ ಬೀಳ್ತಾರೆ. ಇವರು ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತಿದೆ. ಇವು ಮಲ್ಲೇಶ್ವರಮಿಂದ ವಿಜಯನಗರಕ್ಕೆ ಪಾಂಪ್ಲೆಟ್ ಹಚ್ತಾನೆ ಬಂದು ಅಂತ ಹೇಳಿದ್ರೆ ಅವನಿಗೆ ಸಂಬಳದಿಂದ 15,000-20 ಸಾವಿರ ರೂಪಾಯಿ ಕೊಡಬೇಕು. ಮತ್ತು ಅವನ ಪೆಟ್ರೋಲ್ ಚಾರ್ಜು, ಅವನ ಊಟದ ಚಾರ್ಜು, ಅವನ ಲೇಬರ್ ಚಾರ್ಜ್ ಎಲ್ಲ ಕೊಡಬೇಕು. ಒಂದೊಂದು ನಗರಗಳಲ್ಲೂ ಸಹ ಇಬ್ಬಿಬ್ಬರು 3 ಜನ ಇರ್ತಾರೆ. ಸಾವಿರಾರು ರೂಪಾಯಿ ಪ್ರಮೋಷನ್ಗಳಿಗೆ ಖರ್ಚು ಮಾಡಿ ಎಲ್ಲಿ ಎತ್ಕೋಬೇಕು? ಅವ್ರು ನಮ್ಮ ಮೇಲೆ ಹಾಕ್ತಾರೆ, ನಮ್ಮ ಮೇಲೆ ತೆರಿಗೆ ಹಾಕ್ತಾರೆ. ಯಾವುದು ಇವೆಲ್ಲ ಬೂಟಾಟಿಕೆಗಳು. ಇವ್ರು ಯಾವುದೇ ಕಾರಣಕ್ಕೂ ಚಿನ್ನದ ವ್ಯಾಪಾರಿಗಳು ಇವತ್ತು ಯಾವುದೇ ಕಾರಣಕ್ಕೂ ಯಾವುದು ಫ್ರೀನೂ ಕೊಡಲ್ಲ, ಯಾವುದೇ ಗಿಫ್ಟ್ ಕೊಡ್ತೀವಿ ಅಂತ. ಎಲ್ಲೋ 10 ಗ್ರಾಮ್ ಚಿನ್ನ ತೊಗೊಂಡ್ರೆ 2 ದೀಪಲ ಕಂಬ, ಬೆಳ್ಳಿ ಉಚಿತ, ಆಗಿ ಉಚಿತ, ಈ ಉಚಿತ, ಈ ಅಡ್ವರ್ಟೈಸ್ಮೆಂಟ್ಗೆ ಸೀಮಿತ ಯಾವುದೂ ಇಲ್ಲ. ಎಲ್ಲ ಹೊರೆನೂ ನಮ್ಮ ಮೇಲೆ ಹಾಕ್ತಾರೆ. ದಯಮಾಡಿ ನೀವು ತೆಗೆದುಕೊಳ್ಳಿ, ದುಡ್ಡಿದ್ರೆ ತೆಗೆದುಕೊಳ್ಳಿ, ದುಡ್ಡಿಲ್ಲ ಅಂದರೆ ತೆಗೆದುಕೊಳ್ಳಿ. ಇವತ್ತು ಒಬ್ಬ ಬಡ ಒಂದು ಹುಡುಗಿ ಮದುವೆ ಆಗಬೇಕು ಅಂದರೆ ವಯಸ್ಕರು ಎಲ್ಲೋ ಒಂದು ಕಡೆ ಒಂದು 2 ಗ್ರಾಮ್ ತಾಲಿ ಮಾಡಿಸ್ಕೋಬೇಕು ಅಂದರೆ ತಮ್ಮ ಜಮೀನು ಮಾರೋ, ತಮ್ಮ ಒಂದು ಮನೆಗಳನ್ನ ಲೀಸ್ಗೆ ಹಾಕೋ, ಇಲ್ಲಾಂದರೆ ಸಾಲ ಸುಲನೋ ಮಾಡಿ ಒಂದು 5-10 ಗ್ರಾಮ್ ಮಾಡಿಸಿ ಹಾಕುವಂಥ ಪರಿಸ್ಥಿತಿ ಇದೆ. ಮದುವೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇವತ್ತು ಒಂದು ಕಡೆ ಹುಡುಗಿರುಗಳು ಸಿಗ್ತಾಯಿಲ್ಲ. ಇಂಥದ್ರಲ್ಲಿ ಇವತ್ತು ಚಿನ್ನ ದುಬಾರಿಯಾಗಿ ನಿಂತಿದೆ. ಗ್ರಾಮ್ಗೆ ಎಷ್ಟಾಗಿದೆ? 10,000-12,000, 15,000 ಹೋಗ್ತಾನೆ ಇದೆ. ದಿನಕ್ಕೆ 750-850 ಜಾಸ್ತಿನೇ ಆಗ್ತಿದೆ. ಇವತ್ತು ಗ್ರಾಮ್ಗಳಿಗೆ 9,500, 10,000, 10,000, 15,000 ಹೀಗೆ ಮುಂದುವರೆಗೂ ಇನ್ಕ್ರೀಸ್ ಆಗ್ತಿದೆ ಹೊರತು ಡಿಕ್ರೀಸ್ ಅಂತೂ ಆಗ್ತಿಲ್ಲ. ಎಲ್ಲ ಒಂದು ಕಡೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಎಲ್ಲ ಒಂದು ಕಡೆ ಇವ್ರು ಕೊಡುವಂಥ ಅಡ್ವರ್ಟೈಸ್ಮೆಂಟ್ಗಳು, ಇವ್ರು ಕೊಡುವಂಥ ಒಂದು ಮಾರುಕಟ್ಟೆಯ ಒಂದು ಬೆಲೆನೋ ಏನೋ ಗೊತ್ತಿಲ್ಲ. ನಿಮ್ಮ ಒಂದು ಅನಿಸಿಕೆ. ಜನಸಾಮಾನ್ಯರು ನೀವು ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ. ಅದಾದರೆ ಒಂದು ತಿಳ್ಕೊಳ್ಳಿ, ಚಿನ್ನದ ವ್ಯಾಪಾರ ಯಾವಾಗಲೂ ಅವರು ಲಾಭ ಇಟ್ಕೊಂಡೇ ಮಾಡ್ತಾರೆ. ಇವೆಲ್ಲ ನೀವು ಜನಸಾಮಾನ್ಯರು ತಿಳ್ಕೋಬೇಕು. ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ನಿಮಗೆಲ್ಲ ಮನವರಿಕೆ ಆಗಬೇಕು. ಇವು ಒಂದು ಪ್ರಚಾರದ ಗಿಮಿಕ್ಗಳಿಂದ ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಒಂದು ಇಷ್ಟಕ್ಕೆ, ನಿಮ್ಮ ಒಂದು ಸ್ವಂತಿಕೆಯಲ್ಲಿ, ನಿಮ್ಮ ಒಂದು ಬುದ್ಧಿಮತ್ತೆಗೆ, ನಿಮ್ಮ ಹಣದ ಒಂದು ವ್ಯವಸ್ಥೆಯಲ್ಲಿ ಏನು ಚಿನ್ನಕ್ಕೆ ಬಂಡವಾಳ ಹೂಡಬೇಕು ನೋಡಿ, ಯೋಚಿಸಿ ಬಂಡವಾಳ ಹೂಡಿ. ಅದ್ಬಿಟ್ಟು ಇಂಥ ಒಂದು ಪ್ರಚಾರದ ಗಿಮಿಕ್ಗಳಿಗೆ ಹೋಗಿ ಬಲಿ ಆಗಬೇಡಿ.
ಮಾಡಿ ನನ್ನ ಕೇಳಿಕೊಂಡು ನನ್ನ ವೀಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಎಲ್ಲೋ ಒಂದು ಕಡೆ ಕೊತ್ತಂಬರಿಗೆ ಲಾಭ ಇರುವಂಥ ಕೊತ್ತಂಬರಿ, ಬದನೆಕಾಯಿ, ಬೆಂಡೆಕಾಯಿಗೆ ಲಾಭ ಇರುವಂಥ ಸಂದರ್ಭದಲ್ಲಿ ₹1 ₹2 ಇವತ್ತು ಚಿನ್ನಕ್ಕೆ ಲಾಭ ಇಕ್ಕೋತಾರ. ಇವೆಲ್ಲ ಗಿಮಿಕ್ಗಳು ಅಷ್ಟೇ ಅಂತ ಹೇಳಿ ನಾನು ವೀಡಿಯೋನ ಮುಗಿಸಿದ್ದೀನಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.